ಸಿನಿಮಾ ನೋಡಿದ್ರಲ್ಲ, ನಿಮ್ಗೆ ಏನು ಅನಿಸ್ತು ಅಂತ? ವೆರಿ ಹ್ಯಾಪಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಬೇಕು. ಕಾಟೇರ ಟೀಮಲ್ಲಿ ನಾನೊಬ್ಳಾಗಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಒಪಿನಿಯನ್ ಕೊಟ್ಟರು. ಇವನ್ ನನ್ನ ಸ್ಕೂಲಲ್ಲಿ ಓದ್ತಿದ್ದೆ, ನಮ್ಮ ಟೀಚರ್ಸ್, ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದ್ಬಿಟ್ಟು ಅಂಕಿತಾ ನೀನು ಕಾಟೇರಲ್ಲಿ ಮಾಡಿದ್ಯಾ ಅಲ್ವಾ ಅಂತ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಕಾಟೇರ ಟೀಮ್. ಬೆಸ್ಟ್ ರಿವ್ಯೂ ಯಾವುದು ಅಂತ? ತುಂಬ ಚೆನ್ನಾಗಿ ಮಾಡಿದ್ಯಾ, ಎಲ್ಲೂ ನಿನ್ನ ಕ್ಯಾರೆಕ್ಟ್ರನ್ನ ಬಿಟ್ಕೊಟ್ಟಿಲ್ಲ. ಯು ಹ್ಯಾವ್ ಡನ್ ವೆಲ್ ಅಂತ ನಂಗೆ ಎಲ್ಲ ಕಡೆಯಿಂದನೂ ಒಪಿನಿಯನ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಕಾಣಿಸ್ತಿದ್ಯಾ, ಚೆನ್ನಾಗಿ ಮಾಡಿದ್ವಿ. ನೀವು ನೋಡಿದಾಗ ಏನಾದರೂ ಕಣ್ಣಲ್ಲಿ ನೀರು ಬಂತಂತ ಸಿನಿಮಾ ನೋಡಿದಾಗ? ಯಾ, ರಿಯಲಿ ನಂಗೆ ಲಾಸ್ಟ್ ಬಟ್ ಹೀರೋಯಿನ್ ಸತ್ತೋದಾಗ ತುಂಬ ಅಳು ಬರುತ್ತೆ. ಯಾ, ನಿಮಗೆ ಕ್ಯಾರೆಕ್ಟರ್ ಒಂದು ಸಾಂಗಲ್ಲಿ ಮಾತ್ರ ಬಂದು ಅದರಲ್ಲಿ ತುಂಬ ಜನರು ಮನಸ್ಸು ಕದ್ದಿದ್ರು. ಅದು ಒಂದು ಸ್ವಲ್ಪ ಕ್ಯಾರೆಕ್ಟರ್ ಬಂದೋದ್ರು ಕೂಡ ನಿಮ್ಮ ತಾಯಿಯವ್ರು ಏನಾದ್ರು ನೋಡಿ ಅಂತ? ಅವ್ರೇನೂ ಹೇಳಿಲ್ಲ, ಬಟ್ ಒಳೊಳಗೆ ತುಂಬ ಖುಷಿ ಪಡ್ತಿದ್ದಾರೆ. ಎಲ್ಲರೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಮೆಸೇಜ್ ಬರ್ತಾ ಇದೆ, ಚೆನ್ನಾಗಿ ಮಾಡಿದ್ದಾಳೆ ಅಂಕಿತಾ ಅಲ್ವಾ ಮೂವಿ ಮಾಡಿರೋದು ಕಾಟೇರ. ಬಿಕಾಸ್ ಅದರಲ್ಲಿ ನಾನು ಹಳ್ಳಿ ಹುಡುಗಿ, ಲಂಗ ಬ್ಲೌಸ್, 2 ಜಡೆ, ಇವಾಗ ಇಲ್ಲಿ ಬಂದು ಮಾಡ್ರನ್ ಡ್ರೆಸ್ಸಾಗಿ ಹಾಕ್ಕೊಂಡ್ರೆ ಯಾರೂ ಕಂಡುಹಿಡಿಯಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಮೇಡಮ್, ನಿಮ್ಗೆ ಏನು ಅನಿಸ್ತಂತ ನಿಮ್ಮ ಮಗಳನ್ನ ತೆರೆ ಮೇಲೆ ನೋಡಿದಾಗ? ನಮಗೆ ಇಷ್ಟು ದೊಡ್ಡ ಬ್ಯಾನರಲ್ಲಿ ಒಂದು ಚಾನ್ಸ್ ಸಿಕ್ಕಿರೋದು ಖುಷಿ, ಅದಕ್ಕೆ ಹೇಳ್ಕೊಳಕ್ಕಾಗಲ್ಲ. ಬಾಸ್ ಜೊತೆ ಮಾಡಿದ್ದಾಳೆ ಅಂದರೆ ಬಾಸ್ ಮೂವಿಲಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಾನು ಎಲ್ರಿಗೂ ಹೇಳೋದೇನು ಅಂದರೆ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ. ನಿಮಗೆ ಮೂವಿ ನೋಡಿದಾಗ ಏನು ಅನಿಸ್ತು ಅಂತ? ಒಂದು ಸೀನ್, ಯಾವ ಸೀನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಣ್ಣಲ್ಲಿ ನೀರು ಬರ್ಸೋಂಥ ಆ ಥರದ್ದು ಏನಾದರೂ? ನನಗೆ ಎಲ್ಲ ಸೀನು ಇಷ್ಟ ಆಯಿತು. ಎಲ್ಲ ಸೀನು ಚೆನ್ನಾಗಿದೆ. ರೈತರ ಬಗ್ಗೆ ಇರೋದು, ಇದು ಲವ್ ಸ್ಟೋರಿ ಇರೋದು, ಆಮೇಲೆ ಜಾತಿ ಬಗ್ಗೆ ಇರೋದು, ತುಂಬ ಚೆನ್ನಾಗಿದೆ ಸ್ಟೋರಿ. ನಿಮಗೆ ಪರ್ಸ್ನಲ್ ಆಗಿ ಯಾವುದೊಂದು ಸೀನ್ ಇಷ್ಟ ಆಗಿದೆ ಅಂದರೆ ಯಾವುದು? ಪರ್ಸ್ನಲ್ ಆಗಿ ಅಂತ ಇಲ್ಲ, ಇಡೀ ಮೂವಿ ಸಖತ್ತಾಗಿದೆ. ಎಲ್ಲ ಅದು ನಾವು ಹೇಳಬೇಕಾಗಿಲ್ಲ, ಎಲ್ಲರ ಒಪಿನಿಯನ್ ನಿಮಗೂ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಡಿ ಬಾಸ್ ಸರ್ ಕೇಳಬೇಕಾ? ನನಗೆ ಪ್ರತಿದಿನ ಚಾಕ್ಲೇಟ್ಸ್. ನಾನು ಬಂದಿದ್ದೆ ಒಂದಿನ ನನ್ನ ನೈಟ್ ಶೂಟ್ ಇತ್ತು, ನಾನು ಕ್ಯಾರವನಲ್ಲಿ ಮಲ್ಕೊಂಡಿದ್ದೆ. ಐ ವಾಸ್ ಹ್ಯಾವಿಂಗ್ ನೈಟ್ ಶೂಟ್ ಅಂತ. ದರ್ಶನ್ ಸರ್ ಬಂದ ತಕ್ಷಣ ಕೇಳಿದ್ರಂತೆ, ಅಂಕಿತಾ ಹೀರೋಯಿನ್ ಚೈಲ್ಡ್ಹುಡ್ ಎಲ್ಲಿ ಅಂತ. ಸರ್ ನಾನು ಸೆಟ್ಟಿಗೆ ಬಂದೆ, ಅಂದರೆ ಆಫ್ಟರ್ನೂನ್ ಟೈಮಲ್ಲಿ ಸೆಟ್ಟಿಂಗ್ ಬಂದೆ. ಸರ್ ಕೇಳಿದ್ರು, ಬೆಳಗ್ಗೆಯಿಂದ ಕಾಣ್ತಾನೆ ಇಲ್ಲ, ಎಲ್ಲಿದ್ದೆ? ನಾನು ಬಂದಿದ್ದ ತಕ್ಷಣ ಅವ್ರ ಅಸಿಸ್ಟೆಂಟ್ಗೆ ಹೇಳಿ ಚಾಕ್ಲೇಟ್ ತಂದು ಕೊಟ್ಟು ಅಲ್ಲೇ ಕೂತ್ಕೊಂಡು ಅಲ್ಲೇ ತಿನ್ನಬೇಕು ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಅಲ್ಲಿ ಬಂದವರೆಲ್ಲರಿಗೂ ಪರಿಚಯ ಮಾಡೋದು, ಹೀರೋಯಿನ್ ಚೈಲ್ಡ್ಹುಡ್ ಇವಳು ನಮ್ಮ ಮೂವಿ ಅಂತ ಹೇಳ್ತಾಯಿದ್ರು. ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಿನ್ಸಿಪಲ್ ಸರ್ ಆಗಲಿ, ಟೀಚರ್ಸ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ, ಅಂಕಿತಾ ಕಾಟೇರ ಮೂವಿಯಲ್ಲಿ ಮಾಡಿದ್ರೆ ಐ ಡಿಡಂಟ್ ಟೆಲ್ ದೆಮ್ ನಾನು ಮಾಡ್ತಾ ಇದ್ದೆ ಅಂತ. ಅವರೆಲ್ಲರೂ ಬಂದು ಅಂಕಿತಾ ನೀನು ಆ ಮೂವಿಯಲ್ಲಿ ಮಾಡ್ತಿದ್ಯಾ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅದು ನನಗೆ ಗೊತ್ತಿಲ್ಲ. ಎಲ್ಲರೂ ಬಂದು ಕಾಟೇರ ಮೂವಿನ ಥಿಯೇಟರಲ್ಲಿ ನೋಡಿ. ತುಂಬ ಚೆನ್ನಾಗಿದೆ. ಜಾತಿ ಮತದ ಬಗ್ಗೆ, ರೈತರ ಬಗ್ಗೆ ಎಸ್ಪೆಷಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಮೂವಿ ಸಪೋರ್ಟ್ ಮಾಡಿ, ಎಲ್ರಿಗೂ ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ ಅಂತ. ನಾನೇ ಇವಳ ಜೊತೆ ಅಯ್ಯೋ ಸರ್ ಮೀಟ್ ಮಾಡೋದ, ಕೈ ಹಿಡಿದು ಎಳೆದಿ ಕೂರಿಸ್ಕೊಳ್ಳೋರು ಅಲ್ಲಿ ಚೇರ್ ಮೇಲೆ. ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಏನು ಮಾತಾಡ್ತಿದ್ರು ನಿಮ್ಮ ಜೊತೆ ದರ್ಶನ್ ಸರ್? ಒಂದು ಸುಮ್ಮನೆ ಕೂತಿದ್ದಾಗ ಅಂದರೆ ಇವಳ ಬಗ್ಗೆ ಎಲ್ಲ ಇವಳನ್ನ ರೇಗಿಸ್ಕೊಂಡು ಇದು ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ ಆ ಥರದ್ದು ಹೇಳ್ತಿದ್ರು. ಅಮ್ಮ ಸೀನಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾಳಮ್ಮ, ನಗುನಲ್ಲೇ ನಮ್ಮನ್ನೆಲ್ಲ ಕಾಣಿಸ್ತಾ ಇರ್ತಾರ, ಮುಚ್ಚಿಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ರು ಸರ್. ಚೆನ್ನಾಗಿದೆ. ಎಲ್ಲರೂ ಕಾಲ್ ಮಾಡಿ ಹೇಳಿದ್ರು ಅವಳು ಕೊಟ್ಟಿರೋದು ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಚೆನ್ನಾಗಿ ಬಂದಿದೆ ಸೀನ್ಸ್ ಅಂತ. ನಿಮ್ಗೇನು ಆಸೆ? ಅವ್ರನ್ನ ಹೀರೋಯಿನ್ ಮಾಡ್ಬೇಕಂತ ಆಸೆನ ಏನು ಅಂತ? ಹೌದು ಇದೆ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.